ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜಾಬ್ ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ SSC JD ರಿಕ್ವೈರ್ಮೆಂಟ್ ನೋಟಿಫಿಕೇಷನ್ ಕುರಿತು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 5 ಸೆಪ್ಟೆಂಬರ್ 2024ರಿಂದ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದುಬಿಟ್ಟು 14 ಅಕ್ಟೋಬರ್ 2024. ಪೇಮೆಂಟ್ ಮಾಡೋ ಲಾಸ್ಟ್ ಡೇಟ್ ಬಂದುಬಿಟ್ಟು 15 ಅಕ್ಟೋಬರ್ 2024. ಇನ್ನು ಅಪ್ಲಿಕೇಶನ್ ಕರೆಕ್ಷನ್ ಡೇಟ್ ಬಂದುಬಿಟ್ಟು 5 ನವೆಂಬರ್ 2024ರಿಂದ 7 ನವೆಂಬರ್ 2024 ಲಾಸ್ಟ್ ಡೇಟ್ ಇರುತ್ತೆ. ನೆಕ್ಸ್ಟು ಎಕ್ಸಾಮ್ ಬಂದುಬಿಟ್ಟು ನೆಕ್ಸ್ಟ್ ಇಯರ್ ಮೇ ಬಿ ಜನವರಿ ಅಥವಾ ಫೆಬ್ರವರಿಲಿ ಎಕ್ಸಾಮ್ ಇರುತ್ತೆ. ನೆಕ್ಸ್ಟು ಪೇ ಸ್ಕೇಲ್ ನೋಡೋದಾದರೆ BSF, CISF, CRPF, SSB, ITBP ಮತ್ತು ಅಸ್ಸಾಂ ರೈಫಲ್ಗೆ 18,000ರಿಂದ 56,000 ಪೇ ಸ್ಕೇಲ್ ಇರುತ್ತೆ. ನೆಕ್ಸ್ಟು ಸಿಪಾಯಿ ಮತ್ತು NCBಗೆ 21,700ರಿಂದ 69,100 ಪೇ ಸ್ಕೇಲ್ ಇರುತ್ತೆ. ನೆಕ್ಸ್ಟು ವೇಕೆನ್ಸಿ ಡೀಟೇಲ್ಸ್ ನೋಡೋಣ. BSF 15,654 ಪೋಸ್ಟ್ ಇರುವಂಥದ್ದು, CISF 7,145 ಪೋಸ್ಟ್ ಇರುವಂಥದ್ದು, CRPF 11,541 ಪೋಸ್ಟ್ ಇರುವಂಥದ್ದು, ಸಶಸ್ತ್ರ ಸೀಮಾಬಲ SSB 819 ಪೋಸ್ಟ್ ಇರುವಂಥದ್ದು, ITBP 3,017 ಪೋಸ್ಟ್ ಇರುವಂಥದ್ದು, ಅಸ್ಸಾಂ ರೈಫಲ್ 1,248 ಪೋಸ್ಟ್ ಇರುವಂಥದ್ದು, SSF 35 ಪೋಸ್ಟು, NCB 22 ಪೋಸ್ಟ್ ಇರುವಂಥದ್ದು. ಟೋಟಲ್ ಆಗಿ 39,481 ಪೋಸ್ಟು ಇರುವಂಥದ್ದು. ಪೋಸ್ಟು ಜಾಸ್ತಿ ಇರೋದ್ರಿಂದ ಎಲ್ಲರೂ ಅಪ್ಲೈ ಮಾಡ್ಕೊಳ್ಳಿ. ಈ ಅವಕಾಶನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟು ಏಜ್ ಲಿಮಿಟ್ನ ಕುರಿತು ನೋಡೋಣ. ಏಜ್ ಲಿಮಿಟ್ ಬಂದುಬಿಟ್ಟು 18ರಿಂದ 23 ವರ್ಷ ಇರೋರು ಅಪ್ಲೈ ಮಾಡ್ಕೊಳ್ಬೋದು. 2 ಜನವರಿ 2002ರಿಂದ 1 ಜನವರಿ 2002 ಮಧ್ಯದಲ್ಲಿ ಇರುವಂಥ ಡೇಟ್ ಆಫ್ ಬರ್ತ್ನವರು ಅಪ್ಲೈ ಮಾಡ್ಕೊಳ್ಬೋದು. ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ. ವಿಡಿಯೋನ ಪೌಸ್ ಮಾಡಿಬಿಟ್ಟು ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಎಜುಕೇಷನ್ ಕ್ವಾಲಿಫಿಕೇಷನ್ ಕುರಿತು ನೋಡೋಣ. SSLC ಅಥವಾ 10ನೇ ತರಗತಿ ಪಾಸ್ ಆದವರು ಅಪ್ಲೈ ಮಾಡ್ಕೊಳ್ಬೋದು. ಯಾರೆಲ್ಲ SSLC ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಅವರು ಕೂಡ ಅಪ್ಲೈ ಮಾಡ್ಬೋದು. ಆದರೆ 1 ಜನವರಿ 2025ಕ್ಕಿಂತ ಮುಂಚೆ ರಿಸಲ್ಟ್ ಅನೌನ್ಸ್ ಆಗಿರಬೇಕು. 1 ಜನವರಿ 2025ಕ್ಕಿಂತ ಮುಂಚೆ ರಿಸಲ್ಟ್ ಅನೌನ್ಸ್ ಆಗಲಿಲ್ಲ ಅಂದರೆ ಆ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಆ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಅಂತ ನೋಟಿಫಿಕೇಷನ್ನಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಅದನ್ನು ನಾನು ರೆಡ್ ಕಲರಲ್ಲಿ ಹೈಲೈಟ್ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಬೋದು. ಆಲ್ಮೋಸ್ಟ್ ಕರ್ನಾಟಕದಲ್ಲಿ SSLC ರಿಸಲ್ಟ್ ಅನೌನ್ಸ್ ಆಗಿದೆ. CBSE, ICSE ಯಾವುದಾದ್ರೂ ರಿಸಲ್ಟ್ ವೇಟಿಂಗ್ ಇದ್ದರೆ 1 ಜನವರಿ 2025ಕ್ಕಿಂತ ಮುಂಚೆ ರಿಸಲ್ಟ್ ಅನೌನ್ಸ್ ಆಗಬೇಕು. ಹಂಗಿದ್ರೆ ಮಾತ್ರ ಅಪ್ಲೈ ಮಾಡಿ. NCC ಸರ್ಟಿಫಿಕೇಟ್ ಇರೋರು ಎಷ್ಟು ಮಾರ್ಕ್ಸ್ ಇನ್ಕ್ರೀಸ್ ಆಗುತ್ತೆ ಅಂತ ವಿಡಿಯೋ ಪೌಸ್ ಮಾಡಿಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಎಲ್ಲ ಕ್ಯಾಟಗರಿ ಮತ್ತು ಫೀಮೇಲ್ ಅವ್ರಿಗೂ ಕೂಡ 100 ರೂಪೀಸ್ ಇರುತ್ತೆ. ಫೀಸ್ ಕಟ್ಟೋ ಲಾಸ್ಟ್ ಡೇಟ್ ಬಂದುಬಿಟ್ಟು 15 ಅಕ್ಟೋಬರ್ 2024 ಲಾಸ್ಟ್ ಡೇಟ್ ಇರುತ್ತೆ. ಅಪ್ಲಿಕೇಶನ್ ಫೀಸ್ನ ಆನ್ಲೈನಲ್ಲಿ ಪೇ ಮಾಡೋಕ್ಕೆ ಮಾತ್ರ ಅವಕಾಶ ಇದೆ. ನೆಕ್ಸ್ಟು ಎಕ್ಸಾಮ್ ಸೆಂಟರ್ ಬಂದುಬಿಟ್ಟು ಕರ್ನಾಟಕದಲ್ಲಿ ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಹುಬ್ಬಳ್ಳಿ, ಉಡುಪಿ ಒಟ್ಟು 8 ಎಕ್ಸಾಮ್ ಸೆಂಟರ್ಗಳಿದ್ದಾವೆ ಕರ್ನಾಟಕದಲ್ಲಿ. ನೆಕ್ಸ್ಟು ಎಕ್ಸಾಮಿನೇಷನ್ ಕುರಿತು ನೋಡೋಣ. ಎಕ್ಸಾಮು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಟೋಟಲ್ಲು 80 ಕ್ವಶನ್ಸ್ ಇರ್ತವೆ. 160 ಮಾರ್ಕ್ಸ್ ಇರುತ್ತೆ. ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಇರುತ್ತೆ. 1 ಗಂಟೆ ಟೈಮ್ ಇರುತ್ತೆ. ಪಾರ್ಟ್ ಎನಲ್ಲಿ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ 20 ಕ್ವಶನ್ಸ್ ಇರ್ತವೆ, 40 ಮಾರ್ಕ್ಸು. ಪಾರ್ಟ್ ಬಿನಲ್ಲಿ ಜನರಲ್ ನಾಲೆಜ್ ಆ್ಯಂಡ್ ಜನರಲ್ ಅವೇರ್ನೆಸ್ ಇರುತ್ತೆ, 20 ಕ್ವಶನ್ಸು, 40 ಮಾರ್ಕ್ಸು. ಪಾರ್ಟ್ ಸಿನಲ್ಲಿ ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸ್ ಇರುತ್ತೆ, 20 ಕ್ವಶನ್ಸು, 40 ಮಾರ್ಕ್ಸ್ ಇರುತ್ತೆ. ಪಾರ್ಟ್ ಡಿನಲ್ಲಿ ಇಂಗ್ಲೀಷ್ ಅಥವಾ ಹಿಂದಿ ಇರುತ್ತೆ, 20 ಕ್ವಶನ್ಸು, 40 ಮಾರ್ಕ್ಸ್ ಇರುತ್ತೆ. ಎಕ್ಸಾಮ್ ಕನ್ನಡ ಅಥವಾ ಇಂಗ್ಲೀಷ್ ಎರಡರಲ್ಲೂ ಕೂಡ ಇರುತ್ತೆ. ನಿಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಎಕ್ಸಾಮ್ ಬರಿಬೋದು. ಮತ್ತು ಪ್ರತಿ ತಪ್ಪು ಉತ್ತರಕ್ಕೆ 0.25 ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ಎಕ್ಸಾಮ್ ಕನ್ನಡದಲ್ಲೂ ಇರೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಸೊ ಎಕ್ಸಾಮ್ನ ಚೆನ್ನಾಗಿ ಬರೀರಿ. ನೆಕ್ಸ್ಟು ಸಬ್ಜೆಕ್ಟ್ ವೈಸ್ ಸಿಲೆಬಸ್ ಇದೆ. ವಿಡಿಯೋನ ಪೌಸ್ ಮಾಡಿಬಿಟ್ಟು ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಫಿಸಿಕಲ್ ಯಾವ ರೀತಿ ಇದೆ ಅಂತ ನೋಡೋಣ. ರನ್ನಿಂಗು ಮೇಲ್ ಕ್ಯಾಂಡಿಡೇಟ್ಸ್ಗೆ 5 ಕಿಲೋಮೀಟ್ರು 24 ನಿಮಿಷ ಇರುತ್ತೆ. ಆಮೇಲೆ 1.6 ಕಿಲೋಮೀಟ್ರು 7 ನಿಮಿಷ ಇರುತ್ತೆ. ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ 1.6 ಕಿಲೋಮೀಟರ್ಗೆ 8 ನಿಮಿಷ 30 ಸೆಕೆಂಡ್ ಟೈಮ್ ಇರುತ್ತೆ. 800 ಮೀಟರ್ಗೆ 5 ನಿಮಿಷ ಟೈಮ್ ಇರುತ್ತೆ. ಇಲ್ಲಿಗೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಕಂಪ್ಲೀಟ್ ಆಯಿತು. ನೆಕ್ಸ್ಟು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ. ಹೈಟ್ ಬಂದುಬಿಟ್ಟು ಮೇಲ್ಗೆ 170 ಸೆಂಟಿಮೀಟರ್ ಇರುತ್ತೆ, ಫಿಮೇಲ್ಗೆ 157 ಸೆಂಟಿಮೀಟರ್ ಇರುತ್ತೆ. ನೆಕ್ಸ್ಟು ನಾರ್ಮಲ್ ಚೆಸ್ಟು 80 ಸೆಂಟಿಮೀಟ್ರು, ಎಕ್ಸ್ಪಾನ್ಷನ್ ಮಾಡಿದಾಗ 5 ಸೆಂಟಿಮೀಟ್ರ್ ಜಾಸ್ತಿ ಆಗಬೇಕು. ನೆಕ್ಸ್ಟ್ ವೇಟು ನಿಮ್ಮ ಹೈಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟು ನೀವು PET ಮತ್ತು PSTಗೆ ಕ್ವಾಲಿಫೈ ಆಗಬೇಕಾದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಲ್ಲಿ ಮಿನಿಮಮ್
ಯು ಆರ್ನವರು 30%, OBC ಮತ್ತು EWSನವರು 20%. ಆಲ್ ಅದರ್ ಕ್ಯಾಟಗರೀಸ್ ಅಂದರೆ UR, OBC ಮತ್ತು EWSನ ಹೊರತುಪಡಿಸಿ ಉಳಿದ ಎಲ್ಲ ಕ್ಯಾಟಗರಿಯವರು 20% ಮಾರ್ಕ್ಸ್ನ ತೆಗಿಲೇಬೇಕು. ಇದಕ್ಕಿಂತ ಕಡಿಮೆ ಮಾರ್ಕ್ಸ್ ತೆಗೆದರೆ ನೀವು ಕ್ವಾಲಿಫೈ ಆಗಲ್ಲ. ಸೊ ಎಲ್ಲರೂ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ ಎಕ್ಸಾಮ್ನ ಬರೀರಿ. ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.